ಏನಂದೆ? ಅಷ್ಟು ಬಂಗಾರ ಯಾಕೆ ಕೊಟ್ಟೆ ಅಂದೆ. ಅದಕ್ಕಿಂತ ಮುಂಚೆ ಏನು ಅಂದೆ, ಏನಂದೆ ಅಂತ ಹೇಳು. ಓ ಅದಾ, ನೇಣ್ ಹಗ್ಗಕ್ಕೆ ಸಿಕ್ಕಾಕೊಂಡ್ರೆ ಅವ್ರನ್ನ ಕಾಪಾಡೋಕೋಸ್ಕರ ಸಂಪಾದಿಸಿರೋದನ್ನ ದಾನ ಮಾಡೋರ್ ತರ ಅಷ್ಟು ಬಂಗಾರನ ಯಾಕೆ ಅವಳಿಗೆ ಕೊಟ್ಟೆ ಅಂದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಕಣ್ಣು ಮುಂದೆ ನೇಣ್ ಹಗ್ಗ ಕಾಣಿಸ್ತಾ ಇದೆಯಾ? ನನ್ನ ಮಗನ ಹೊಡಿತೀಯಾ? ನಿನ್ ಮಗನಿಗ್ ಮಾತ್ರ ಅಲ್ಲ, ಈ ತರ ಹುಚ್ಚಾಗಿ ಮಾತಾಡಿದ್ರೆ ನಿನಗೂ ಹೊಡಿತೀನಿ. ಅವಶ್ಯಕತೆ ಇದ್ರೆ ಸಾಯಿಸು ಬಿಡ್ತೀನಿ. ನೇಣ್ಗಂಬ ಅಂತಿದ್ಯಾ? ಏನ್ ನೇಣ್ಕಂಬ? ನಿನ್ ಬಾಯಿಂದ ಇಂಥ ಮಾತುಗಳು ಬಂದಿದೆ ಅಂದ್ರೆ ಅದು ಸುಮ್ಮನೆ ಬಂದಿಲ್ಲ ಅಂತ ನನಗೆ ಗೊತ್ತು. ಏನ್ ಮಾಡಕ್ ಹೊರಟಿದ್ಯಾ? ಏನ್ ಮಾಡಕ್ ಹೊರಟಿದ್ದೀರಾ? ಸುಮ್ನಿರೋ. ಯಾಕ ಸಿಟ್ ಮಾಡ್ಕೋತಿದ್ಯಾ? ನೀನೇನ್ ಮಾಡಿದ್ಯೋ, ನಿಮ್ ಭಾವ ಏನ್ ಮಾಡಿದಾನೋ ಅದನ್ನ ಹೇಳು ಮೊದ್ಲು. ನಾವೇನು ಮಾಡೋದು ಅಂದ್ರೇನು? ಹುಚ್ಚ ನಿಮ್ಗೆ? ಏನು ಮಾಡಿಲ್ಲ ಅಂದ್ರೆ ಯಾವ್ದನ್ನು ಮುಚ್ಚಾಕೋಕೆ ನೋಡ್ದೇ ಇದ್ರೆ ಅಷ್ಟೊಂದು ದುಡ್ಡು ಬಂಗಾರನ ಅವ್ರಿಗೆ ಯಾಕೆ ಕೊಟ್ಟೆ? ಅವ್ರು ಬದುಕೋದಕ್ಕೆ ನೀನು ಒಡವೆ ಕೊಟ್ಟಿದೀಯ ಅಂದ್ರೆ ನಂಬೋದಕ್ಕೆ ಇಲ್ಲಿ ಯಾರು ಹುಚ್ಚರಲ್ಲಮ್ಮ. ಯಾವ ತಪ್ಪನ್ ಮುಚ್ಚಾಕೋಸ್ಕರ ಕೊಟ್ಟೆ? ತಪ್ಪು ಮಾಡಿರೋದ್ ನೀನಾ ಇಲ್ಲ ನಿನ್ ಭಾವನ? ಮರ್ಯಾದೆಯಿಂದ ಹೇಳು, ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರೋದು. ಈ ಸಲ ನನ್ನನ್ನು ಯಾರು ತಡೆಯಕ್ಕಾಗಲ್ಲ. ಆದ್ರೆ ನೀವ್ ಏನೇ ಮಾಡ್ಬೇಕು ಅನ್ಕೊಂಡ್ರು ನಾನ್ ತಡಿತೀನಿ. ನೆನಪಿಟ್ಕೊಳ್ಳಿ. ಎಷ್ಟು ಧೈರ್ಯ ಇವಳಿಗೆ! ನನಗೆ ವಾರ್ನಿಂಗ್ ಕೊಡ್ತಾಳೆ. ಊರ್ಮಿಳಾಗ ಕಣ್ಣು ಹೋಗಿದ್ಯಲ್ಲ, ಹೆದರ್ಕೊಂಡು ನಾವು ಕೈ ಕಾಲು ಮುದ್ರಕೊಂಡು ಕೂತಿರ್ತೀವಿ ಅಂತ ಅನ್ಕೊಂಡಿದ್ದಾಳೆ. ಗಂಡನ್ ಮೇಲೆ ಪ್ರೀತಿ ಕಣೋ. ಏನಾದ್ರೂ ಆಯ್ತು ಅಂದ್ರೆ ಈ ಸಾರಿ ನಿಜವಾಗ್ಲೂ ಬೆಂಕಿ ಹಚ್ಬಿಡ್ತಾಳೆ. ಅದು ನಡೆಯೋದಕ್ಕೂ ಮುಂಚೆ ಇವಳ ಆವೇಶನ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಳ್ಳೋಣ. ಎಲ್ಲದನ್ನು ಉಪಯೋಗಿಸ್ಕೊಂಡು ಈ ಸಲ ಪಕ್ಕಾ ಪ್ಲಾನ್ ಮಾಡೋಣ ಅಮ್ಮ. ಕಣ್ ಯಾವಾಗ ಸರಿ ಹೋಗುತ್ತೋ ಏನೋ, ಎಲ್ಲ ನನ್ ಕರ್ಮ. ಅಮ್ಮವ್ರೆ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಾಯ್ತು. ಒದ್ದೆ ಆಗಿದೆ, ಹುಷಾರಾಗಿ ನೋಡ್ಕೊಂಡು ಹೋಗಿ. ಹಾ ಸರಿ. ಜ್ಯೂಸ್ ಇಲ್ಲೇ ಇಟ್ಟಿದ್ದೀನಿ, ಲೋಟಕ್ಕೆ ಹಾಕೊಡ್ಲಾ? ಆಮೇಲೆ ಕುಡಿತೀನಿ ಬಿಡು. ಹುಷಾರು ಅಮ್ಮವ್ರೆ. ಲಕ್ಕಿ ಅಣ್ಣ ನಿಮ್ಮನ್ ಚೆನ್ನಾಗಿ ನೋಡ್ಕೊಳಕ್ ಹೇಳಿದ್ದಾರೆ. ಅಂದ್ರೆ ಏನೇ, ನಿಮ್ ಲಕ್ಕಿ ಸರ್ ನೋಡ್ಕೋಬೇಡ ಅಂತ ಹೇಳಿದಿದ್ರೆ ನೀನ್ ನೋಡ್ಕೊಂತಿರ್ಲಿಲ್ವಾ? ಲಕ್ಷ್ಮಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ ನೋಡು. ಅಯ್ಯೋ ಮರ್ತೋಯ್ತೆ. ಮಾತಾಡ್ತಾ ಇದ್ರು ಅದಕ್ ನೀನು ಉತ್ತರ ಕೊಡದೆ ಹಾಗೆ ಹೋಗ್ತಾ ಇದ್ಯಾ? ಯಾರು? ವಾಲಿ, ಬಾ. ಹೇಗ್ ಕಂಡಿಡ್ದೆ ಊರ್ಮಿಳಾ? ಗಂಡ ಅಂತ ಯಾಕೆ ಅನ್ಕೊಳ್ಳಿಲ್ಲ? ಅವ್ರಾಗಿದ್ರೆ ರೂಮಿಗೆ ಬರ್ತಾನೆ ಮಾತಲ್ ಚುಚ್ಚಕ್ ಶುರು ಮಾಡಿರೋರು. ಆದ್ರೂ ನೀನ್ ಮಾತಾಡ್ದೆ ಏನ್ ಮಾಡ್ತಿದ್ಯಾ? ನೀನ್ ನೋಡ್ತಾ ಇದ್ದೀನಿ.
ಏಯ್ ನಿಜ ಊರ್ಮಿಳಾ, ನಿನಗ್ ಕಣ್ ಕಾಣಿಸ್ದೇ ಇರೋ ನನ್ನ ಕಣ್ಣಿಗೆ ಕಾಣಿಸ್ತಿರೋ ಅಂದ ಮಾತ್ರ ಮಾತಲ್ಲಿ ವರ್ಣಿಸಕ್ಕಾಗಲ್ಲ ಊರ್ಮಿಳಾ. ಅಮ್ಮ, ಅರ್ಧನಾರೀಶ್ವರ ಸ್ವಾಮಿ ವ್ರತ ಮಾಡೋರು ಇನ್ಯಾರು ಇದ್ದೀರಾ? ನಾನಿದ್ದೀನಿ ಪುರೋಹಿತ್ರೆ. ನಿಮ್ ಹರಕೆನ ಆ ಅಮ್ಮನವ್ರಿಗೆ ಯಾವ ರೀತಿಯಲ್ಲಿ ಅರ್ಪಿಸ್ಬೇಕೋ ಆ ಅಮ್ಮನವರೇ ನಿರ್ಧಾರ ಮಾಡ್ತಾರೆ. ಆ ರೀತಿಯಲ್ಲಿ ನಡ್ಕೊಂಡ್ರೆ ನಿಮ್ ಆಸೆ ಎಲ್ಲ ತೀರುತ್ತೆ. ಅದರಲ್ಲಿ ಹರಕೆ ಚೀಟಿ ಇದೆ. ಈ ವ್ರತನ್ ಮಾಡೋರು ಒಂದೊಂದ್ ಚೀಟಿ ತಗೊಳ್ಬೇಕು. ಅದ್ರಲ್ಲಿರೋ ಪ್ರಕಾರ ಹರಕೆ ತೀರ್ಸಿದ್ರೆ ಅಮ್ಮನವ್ರು ಖಂಡಿತ ನಿಮ್ ಬೇಡಿಕೆನ ಈಡೇರಿಸ್ತಾರೆ. ಮೊದಲು ದೀಕ್ಷೆ ದೀಪನ ಬೆಳಗ್ಸಿ ಇಲ್ಲಿಗೆ ಬಂದು ಹರಕೆ ಚೀಟಿನ ತೆಗೀರಿ. ಅಮ್ಮ, ನಾನು ದೀಪ ಬೆಳೆಸಿದಾಯ್ತು. ಆ ಹರಕೆ ಚೀಟಿ ತೆಗಿಯಮ್ಮ. ಸರಿನಮ್ಮ.